ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಪೊಲ್ಲಾಚಿ ಮತ್ತು ತಿರುನಲ್ವೇಲಿಯಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸಗಳದ್ದು ನಾನಿವಾಗ ಡೀಟೇಲ್ಸನ್ನು ಕೊಡೋದಕ್ಕೆ ಬಂದಿದ್ದೀನಿ. ಇವಾಗ ನೀವು ಕೆಲವು ದಿನಗಳ ಹಿಂದೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೆ ತಿರುನಲ್ವೇಲಿದು. ಸೊ ಅದು ಇವಾಗ ಸೆಂಟ್ರಿಂಗ್ ಕೆಲಸ ನಡೀತಾ ಇದೆ. ಇವತ್ತು ನಾಳೆ ಅದು ಕಂಪ್ಲೀಟಾಗಿ ಸೆಂಟ್ರಿಂಗ್ ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಬೀಮನ್ನು ಹಾಕ್ತಾ ಇದ್ದೀವಿ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋವಂಥದ್ದು ಇವಾಗ ಬೀಮ್ ಹಾಕುವಂಥ ಕೆಲಸ ನಡೀತಾ ಇದೆ. ಅದರ ಮಧ್ಯದಲ್ಲಿ ಸೆಂಟ್ರಿಂಗ್ ಕೆಲಸನೂ ನಡೀತಾ ಇದೆ. ಬೇಗನೆ ಇದು ನಮಗೆ ಕೆಲಸ ಸ್ಟಾರ್ಟ್ ಆಗಿ ಬರೀ 21 ಡೇಸ್ ಅಷ್ಟೇ ಆಯಿತು. 21 ಡೇಸಲ್ಲಿ ಈ ಮಟ್ಟಕ್ಕೆ ಅದನ್ನು ತಗೊಂಡು ಬಂದು ನಿಲ್ಲಿಸ್ತಾ ಇದ್ದೀವಿ. ಕೆಲಸಗಾರರು ಅಷ್ಟೇ ತುಂಬಾ ಇಂಟ್ರೆಸ್ಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ದುಡಿದ್ರೇನೆ ಅಲ್ವಾ ಅವ್ರಿಗೂ ಹೊಟ್ಟೆಪಾಡು. ಸೊ ಹಾಗಾಗಿ ನಮ್ಮಲ್ಲಿ ಕೆಲಸ ಮಾಡೋವಂಥವ್ರು ನಿಮ್ಗೆ ಆಗಲೇ ನಾನು ಹೇಳಿದ್ದೀನಿ, ಅವರೆಲ್ಲನೂ ಬಂದು UP ಬಿಹಾರ್ ಕಡೆ ಅಂಥವರು. ಅವ್ರಿಗಿಲ್ಲಿ ಫ್ಯಾಮ್ಲಿಗಳನ್ನೋದು ಇರೋದಿಲ್ಲ. ಅವ್ರು ಮಾತ್ರನೇ ಬಂದಿಲ್ಲಿ ಕೆಲಸ ಮಾಡಿಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಅವರು ಊರುಗಳಿಗೆ ಕಳಿಸ್ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಬೇರೆ ಏನೂ ಖರ್ಚಿರೋದಿಲ್ಲ. ಸೊ ಅವರು ಬೇಗನೂ ಕೆಲಸ ಮುಗಿಸ್ಬಿಟ್ಟು ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಹೋಗೋದಕ್ಕೂ ನೋಡ್ತಾರೆ. ನೋಡಿ, ಇಲ್ಲಿ ಕೆಲಸ ಪೂರ್ತಿಯಾಗಿ ಆಚೆ ಕಡೆಯಿಂದನೂ ವಿಡಿಯೋ ತೆಗೆದು ಹಾಕ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಬಿಸಿಲು ಜಾಸ್ತಿ ಇರೋದ್ರಿಂದ ಅಲ್ಲಿ ನಿಂತ್ಕೊಂಡು ಕಾಲೆಲ್ಲ ಸುಡ್ತಾ ಇದೆ. ಹಾಗಾಗಿ ಅದನ್ನು ನಾನು ಸ್ವಲ್ಪ ಬೇಗನೆ ಅರ್ಜೆಂಟಾಗಿ ತೆಕ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಸೊ ನಿಮಗೂ ಯಾರಿಗಾದ್ರೂ ಬಿಲ್ಡಿಂಗ್ ಕಟ್ಟೋದು ಕರ್ನಾಟಕದಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಇಲ್ಲ ತಮಿಳ್ನಾಡು, ಆಂಧ್ರ ಪ್ರದೇಶ ಯಾವುದಾದ್ರೂ ಪರವಾಗಿಲ್ಲ, ನೀವು ಕೊಡೋದಾದರೆ ನಾವು ನಿಮ್ಮ ಮನೆಯನ್ನು ಸುಂದರವಾಗಿ ಕಟ್ಟಿಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಇದು ನನ್ನ ಕಂಪನಿ ಬಂದು 2004ರಿಂದನೂ ಕೆಲಸ ಮಾಡ್ತಾಯಿದ್ದೆ. ಆದರೆ ನಾನು ಹ್ಯಾಂಡ್ ಓವರ್ ತಗೊಂಡು ಈಗ ನಂದು 2ನೇ ಪ್ರಾಜೆಕ್ಟ್ ಇದು. ಸೊ ಕಂಪನಿ ಆಲ್ರೆಡಿ ಸುಮಾರು ವರ್ಷಗಳಿಂದನೂ ಕೆಲಸ ಮಾಡ್ತಾಯಿದ್ದೆ. ನಾನು ಹ್ಯಾಂಡ್ ಓವರ್ ತೊಗೊಂಡಿದ್ದೀನಿ. ಇವಾಗ 2nd ಪ್ರಾಜೆಕ್ಟ್ ಇದು. ಸೊ ಹಾಗಾಗಿ ನನಗೆ 2ನೇ ಇದು ಪ್ರಾಜೆಕ್ಟ್ ಓನಾಗಿ 2ನೇ ಅನುಭವ ನನಗೆ. ನಿಮಗೂ ಯಾರಿಗಾದ್ರೂ ಕಟ್ಕೊಡೋದಾದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ನಂದು ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮದು ಒಳ್ಳೆ ಮೆಟೀರಿಯಲ್ಗಳನ್ನು ಹಾಕಿ ನಾವು ಕಟ್ಕೊಡುವಂಥ ಏನೋ ತಾನೋ ಕೊಟ್ಟಿದ್ದಾರೆ ಮಾಡಿಬಿಡೋಣ ಮುಗಿಸ್ಬಿಡೋಣ ಅನ್ನೋ ಒಂದು ಆತರದಲ್ಲಿ ನಾವು ಮಾಡೋದಿಲ್ಲ. ಪ್ರತಿಯೊಂದನ್ನು ರೇಷಿಯೋ ಪ್ರಕಾರವಾಗಿಯೇ ಮಾಡಿ ನಾವು ಇಂಜಿನಿಯರ್ಗಳನ್ನು ಒಬ್ಬರಲ್ಲ ಇಬ್ಬರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಆ ಸಾಯಿಲ್ಗೆ ತಕ್ಕಂತೆ ನಾವು ಸಾಯಿಲ್ ಟೆಸ್ಟನ್ನು ಮಾಡ್ತೀವಿ. ಈಗ ಇದನ್ನು ನಾನು ಟೈಲ್ಸ್ ವರ್ಕನ್ನು ತೋರಿಸ್ತಾ ಇರೋವಂಥದ್ದು ನಮ್ಮದು ಮೊದಲನೇ ಪ್ರಾಜೆಕ್ಟು ಪೊಲ್ಲಾಚಿಯಲ್ಲಿ ಟೈಲ್ಸ್ ವರ್ಕ್ ನಡೀತಾ ಇದೆ. ನೋಡಿ, ಇದು ಒಂದು ಬಾತ್ರೂಮು ಟೈಲ್ಸ್ ಕಲರನ್ನು ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಟೈಲ್ಸ್ ವರ್ಕು ಹಾಲಲ್ಲಿ 2-3 ರೂಮ್ಗಳಲ್ಲಿನೂ ಆಯಿತು. ಈಗ ಸೈಡ್ ಕಾರ್ನರಲ್ಲೂ ಸ್ವಲ್ಪ ಇದನ್ನು ಎಲ್ಲ ಹಾಕಿ ಬಿಡಿಂಗನ್ನೆಲ್ಲ ಹಾಕಿ ಅದನ್ನು ಕೂರಿಸಿದ್ದೀವಿ. ಈಗ ನೋಡಿ, ಇದು 3ನೇ ಬಾತ್ರೂಮ್ ಕೆಲಸ ನಡೀತಾ ಇದೆ. ಟೈಲ್ಸು ಎಲ್ಲನೂ ಚೆನ್ನಾಗಿದೆ. ಒಳ್ಳೊಳ್ಳೆ ಇದನ್ನೇ ನಾವು ಒಳ್ಳೆ ಮೆಟೀರಿಯಲ್ನ ಸೆಕೆಂಡ್ ಕ್ಲಾಸ್ ಲೋ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಯಾವುದನ್ನು ನಾವು ನಮ್ಮ ಪ್ರಾಜೆಕ್ಟ್ಗಳಲ್ಲಿ ನಾವು ಯೂಸ್ ಮಾಡಲ್ಲ, ಅದು ಅಂತೂ ಪಕ್ಕ. ಸೊ ಇವಾಗ ಇದು ಬಂದು 2ನೇ ಬಾತ್ರೂಮ್ದು ನೋಡಿ, 2ನೇ ಬಾತ್ರೂಮ್ದನ್ನು ತೋರಿಸ್ತಾ ಇದ್ದೀವಿ. ಅದು ಟೈಲ್ಸು ಚೆನ್ನಾಗಿದೆ, ಸಖತ್ತಾಗಿ ಇದು ಬರ್ತಾ ಇದೆ. ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ. ನಮ್ಮಂಥವ್ರನ್ನ ಮುಂದುವರಿಯೋದಕ್ಕೆ ನಮ್ಮ ಕರ್ನಾಟಕದ ಜನತೆ ತುಂಬಾ ಆಶೀರ್ವಾದ ಮಾಡಿ ಹೆಣ್ಮಕ್ಳನ್ನು ಮುಂದೆ ತರೋಂಥ ಕೆಲಸನ ನೀವು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನನಗೂ ಸಪೋರ್ಟ್ ಮಾಡಿ. ನಮ್ಮ ಕೆಲಸನೂ ಒಂದು ಸಲ ಕೊಟ್ಟು ನೋಡಿ. ನಮ್ಮ ಮನೆ ಥರನೇ ನಾವು ಕಟ್ಟಿ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ನೀವು ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಬೇಕು, ಆ ಥರ ಇರುತ್ತೆ. ನೋಡಿ, ಇದು 3ನೇ ಬಾತ್ರೂಮು ಟೈಲ್ಸ್ ಫಿಕ್ಸ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೆ ನನ್ನ ಪ್ರಾಜೆಕ್ಟು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.